ಶತಶತಮಾನಗಳಿಂದ ಶೋಷಿತರಾಗಿ ಅಸ್ಪೃಶ್ಯರೆಂಬ ಹಣೆಪಟ್ಟಿ ಕಟ್ಟಿಕೊಂಡು ಸಂಕಷ್ಟ ಪಡುತ್ತಿರುವ ಸಮುದಾಯಗಳಿಗೆ ಒಳ ಮೀಸಲಾತಿ ನೀಡುವಂತೆ ನ್ಯಾಯಾಲಯ ಹೇಳಿದ್ರು. ರಾಜ್ಯದ ಮುಖ್ಯಮಂತ್ರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಚುನಾವಣೆಗೂ ಮೊದಲು ಸದಾಶಿವ ಆಯೋಗದ ವರದಿಯನ್ನ ಯಥಾವತ್ ಅನುಷ್ಠಾನ ಮಾಡುವುದಾಗಿ ಪ್ರಣಾಳಿಕೆಯಲ್ಲಿ ಹೇಳಿದ್ದ ಸಿದ್ದರಾಮಯ್ಯ ಅವರು ಇದೀಗ ನ್ಯಾಯಾಲಯದ ಆದೇಶ ಬಂದರೂ ಎಲ್ಲಾ ಸಮುದಾಯಗಳನ್ನ ಕರೆದು ಮಾತನಾಡುವ ಮಾತುಗಳನ್ನಾಡುತ್ತಿರುವುದು ಈ ಸಮುದಾಯಗಳಿಗೆ ಮಾಡುತ್ತಿರುವ ಅಪಮಾನ ಎಂದು ಆರೋಪಿಸಿದ್ರ. ಇನ್ನು 2013ರಿಂದ 2018ರವರೆಗೆ 5 ವರ್ಷ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯ ಅವರು ಆ ಅವಧಿಯಲ್ಲಿಯೂ ಸದಾಶಿವ ಆಯೋಗದ ವರದಿ ಅನುಷ್ಠಾನ ಮಾಡದೆ ಕಾಲಹರಣ ಮಾಡಿದ್ರ. ತಳ ಸಮುದಾಯಗಳ ಪರ ಎಂದು ಹೇಳುತ್ತಾ ಅವರ ಮತ ಪಡೆದು ಅಧಿಕಾರಕ್ಕೆ ಬಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಳ ಮೀಸಲಾತಿ ನೀಡದ ಕಾರಣ 2018ರಲ್ಲಿ ಈ ಸಮುದಾಯಗಳು ಅವರನ್ನ ತಿರಸ್ಕಾರ ಮಾಡಿದ್ವ. ಆದರೂ ಇದೀಗ ಮತ್ತೆ ಮೀನಾಮೇಷ ಎಣಿಸುತ್ತಿರುವುದು ವಿಪರ್ಯಾಸ ಎಂದ್ರ. ಇನ್ನು ಈ ಹಿಂದೆ ಇದ್ದ ಬಿಜೆಪಿ ಸರ್ಕಾರ ಕೊನೆ ಕ್ಷಣದಲ್ಲಿ ಒಳ ಮೀಸಲಾತಿಯನ್ನ ಪ್ರಕಟಿಸಿದ್ರ. ಆದರೆ ಅದು ತರಾತುರಿಯಲ್ಲಿ ಮಾಡಲಾಗಿದೆ. ಅದನ್ನ ಸಮರ್ಪಕವಾಗಿ ಅನುಷ್ಠಾನಕ್ಕೆ ತರುವುದಾಗಿ ಹೇಳಿದ್ದ ಸಿದ್ದರಾಮಯ್ಯನವರು ಇದೀಗ ಎಲ್ಲಾ ಸಮುದಾಯಗಳನ್ನ ಕರೆದು ಮಾತನಾಡಿ ನಂತರ ಒಳ ಮೀಸಲಾತಿ ಅನುಷ್ಠಾನದ ಬಗ್ಗೆ ಯೋಚಿಸಿರುವುದಾಗಿ ಕೇಂದ್ರ ಸಮಿತಿ ತೀರ್ಮಾನದಂತೆ ನಡೆದುಕೊಳ್ಳುವುದಾಗಿ ಹೇಳುತ್ತಿದ್ದಾರೆ. ಹಾಗಾಗಿ ಒಳ ಮೀಸಲಾತಿ ಅನುಷ್ಠಾನ ಮಾಡುವ ವಿಚಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗೊಂದಲದಲ್ಲಿದ್ದಾರೆ. ನಿದ್ದೆ ಮಾಡುತ್ತಿರುವ ಮುಖ್ಯಮಂತ್ರಿಗಳನ್ನ ಬಡಿದೆಬ್ಬಿಸಲು ಸೆಪ್ಟೆಂಬರ್ 12ರಂದು ತಮಟೆ ಚಳುವಳಿ ಹಮ್ಮಿಕೊಂಡಿರುವುದಾಗಿ ಹೇಳಿದ್ರ. 12ರ ಹೋರಾಟಕ್ಕೂ ಮುಖ್ಯಮಂತ್ರಿಗಳು ಒಳ ಮೀಸಲಾತಿ ಅನುಷ್ಠಾನ ಮಾಡದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು. ಅಲ್ಲದೆ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕುವ ಕಾರ್ಯವೂ ನಡೆಯಲಿದೆ. ಜೊತೆಗೆ ಇವರ ನಿರ್ಲಕ್ಷ್ಯ ಹೀಗೆ ಮುಂದುವರೆದಲ್ಲಿ 2018ರ ಜನಾಭಿಪ್ರಾಯ ಪುನರಾವರ್ತನೆಯಾಗುವುದು ಖಚಿತ ಎಂದು ಬಾಲಕುಂಟಹಳ್ಳಿ ಗಂಗಾಧರ್ ಭವಿಷ್ಯ ನುಡಿದ್ರ. ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡ್ತದೆ ಅಂದರೆ ಈಗ ಎಲೆಕ್ಷನ್ ಟೈಮಲ್ಲಿ ಒಂದು ಪ್ರಣಾಳಿಕೆಯಲ್ಲಿ ಹೇಳ್ತದೆ ಸದಾಶಿವ ಆಯೋಗಕ್ಕೆ ನಾವು ಬದ್ಧವಾಗಿದ್ದೀವಿ ಅಂತ. ಆದರೆ ಇದುವರೆಗೂ ಕರ್ನಾಟಕ ಸರ್ಕಾರ ಯಾವುದೇ ಒಂದು ವಿಧದ ತೀರ್ಮಾನ ತಗೊಳ್ಳೋಕ್ಕಾಗಿಲ್ಲ. ಯಾಕಂದರೆ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ನಾವು ಏನು ಹೇಳ್ತೇನೆ ಅಂದರೆ, ಈಗಾಗಲೇ ನೀವು ಸದಾಶಿವ ವಿರೋಧ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸದಾಶಿವ ಆಯೋಗವನ್ನು ನಾವು ಅಧಿಕಾರಕ್ಕೆ ಬಂದೇ ಜಾರಿ ಮಾಡ್ತೀವಿ ಅಂತ ಹೇಳಿದ್ರಿ. ಆದರೆ 5 ವರ್ಷ ನೀವು ಮುಖ್ಯಮಂತ್ರಿ ಆಗಿದ್ರಿ. 5 ವರ್ಷನೂ ಅದ್ರ ಬಗ್ಗೆ ನೀವು ಕಿಂಚತ್ತೂ ಎಲ್ಲೂ ಒಂದು ಕಡೆ ಅದನ್ನು ಪ್ರಸ್ತಾಪ ಮಾಡೋಕ್ಕಾಗಿಲ್ಲ. ಆಮೇಲೆ BJP ಸರ್ಕಾರ ಬಂತು. BJP ಸರ್ಕಾರ ಬಂದ ಮೇಲೆ ಅವರು ಎಲೆಕ್ಷನ್ ಟೈಮಲ್ಲಿ ತರಾತುರಿಯಲ್ಲಿ ಮಾಡಿದ್ರು. ನಾವು ಹಂಗಲ್ಲ, ನಾವು ಸರ್ಕಾರ ಬಂದ ತಕ್ಷಣ ಮೊದಲನೇ ಅಧಿವೇಶನದಲ್ಲಿ ಇಟ್ಟು ನಾವು ಇದನ್ನು ಜಾರಿ ಮಾಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಸಹ ತಾವು ಬಿಟ್ರಿ. ಆದರೆ ನೀವು ಮತ್ತೆ ಮುಖ್ಯಮಂತ್ರಿ ಆದಾಗ ಈಗಲೂ ನೀವು ಅದನ್ನು ಮಾಡೋಕ್ಕಾಗಿಲ್ಲ, ಸೆಷನ್ನಲ್ಲೂ ಇಡೋಕ್ಕಾಗಿಲ್ಲ. ಅದರ ಬಗ್ಗೆ ಕಿಂಚತ್ತು ನಿಮಗೆ ಕಾಳಜಿ ಇಲ್ಲ ಅಂತ ಎತ್ತಿ ತೋರಿಸೋಂಥ ಪರಿಸ್ಥಿತಿಗೆ ನಿರ್ಮಾಣ ಆಗಿದೆ. ಅದಕ್ಕೆ ನೀವು ನಿದ್ದೆ ಹೋಗಿ ಮಲಗಿದ್ದೀರ ಅಂತ ಹೇಳ್ಬಿಟ್ಟು ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇವತ್ತು ನಿಮ್ಮನ್ನು ಎಬ್ಬರಿಸೋದಕ್ಕೆ ಇವತ್ತು ಕರ್ನಾಟಕದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ 12ನೇ ತಾರೀಕು ಇವತ್ತು ತಮಟೆ ಚಳವಳಿ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ನಾವು ಆ ಕಾರ್ಯಕ್ರಮ ಮುಗಿದ ಮೇಲೆ ಏನಾದರೂ ನೀವು ಮತ್ತೆ ಅದನ್ನು ಮೂಲೆ ಗುಂಪು ಮಾಡೋ ಕಡೆ ಹೊರಟ್ರೆ ನಾವು ಮುಖ್ಯಮಂತ್ರಿ ಮನೆ ಮುಂದೆ ನಾವು ಮುತ್ತಿಗೆ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಹಮ್ಮಿಕೋಬೇಕಾಗಿದೆ ಅಂತ ಈಗಾಗಲೇ ರಾಜ್ಯ ಸಮಿತಿಯಲ್ಲಿ ಆದೇಶ ಆಗಿದೆ. ರಾಜ್ಯ ಸಮಿತಿ ಸಭೆಯಲ್ಲಿ ತೀರ್ಮಾನ ಮಾಡಿದ್ದೀವಿ. ಅದರಂತೆ ಮುಂದಿನ ದಿನಗಳಲ್ಲಿ ನೀವೇನಾದರೂ ವರ್ಗೀಕರಣ ಬಗ್ಗೆ ನೀವು ಕಾಳಜಿ ವಹಿಸಿ ಮಾಡಿಲ್ಲ ಅಂದರೆ ನಾವು ನಿಮ್ಮ ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆ ಹಾಕಿ ಮುಂದಿನ ದಿನಗಳಲ್ಲಿ ಏನು ನೀವು 2018ರಲ್ಲಿ ಅಧಿಕಾರ ಕಳ್ಕೊಂಡ್ರಿ ಅದೇ ಮತ್ತೆ ಮರುಕಳಿಸ್ತದೆ ಅಂತ ಹೇಳ್ಬಿಟ್ಟು ಇವತ್ತು ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಯವರಿಗೆ ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.